50 ಲಕ್ಷ ಕೊಡ್ತೀಯೋ ಏಡ್ಸ್ ಪೇಷಂಟ್ ಅಂತ ಬಿಂಬಿಸಬೇಕಾ? ಬೆಂಗಳೂರಿನಲ್ಲಿ ಪತ್ನಿಯಿಂದಲೇ ಪತಿಗೆ ಬ್ಲಾಕ್ ಮೇಲ್. 50 ಲಕ್ಷ ಕೊಡ್ತೀಯೋ ಏಡ್ಸ್ ಪೇಷಂಟ್ ಅಂತ ಬಿಂಬಿಸಬೇಕಾ ಅಂತ ಪ್ರಶ್ನೆ ಈ ರೀತಿಯಾಗಿ ಕೇಳಿರುವಂತದ್ದು. ಬೆಂಗಳೂರಿನಲ್ಲಿ ಪತ್ನಿಯಿಂದಲೇ ಪತಿಗೆ ಬ್ಲಾಕ್ ಮೇಲ್. ಮ್ಯಾಟ್ರಿಮೋನಿ ಆಪ್ ಮೂಲಕ ಪರಿಚಯವಾಗಿ ವಿವಾಹವಾಗಿತ್ತು ಈ ಜೋಡಿ. 2005ರಿಂದ CADD ತರಬೇತಿ ಕೇಂದ್ರ ನಡೆಸ್ತಾ ಇದ್ದಂತಹ ದಂಪತಿ, ಕಾನೂನು ಸೇವಾ ಪ್ರಾಧಿಕಾರ ವಕೀಲೆ ಎಂದಿದ್ದಂತಹ ಮಹಿಳೆ, ಚಿನ್ನಾಭರಣ ಹಾಗೆ ಠೇವಣಿ ಆಕೆಯ ಹೆಸರಿಗೆ ಮಾಡಿದ್ದಂತಹ ಪತಿ, ಬಾಡಿಗೆ ಮನೆಯ ಬಾಡಿಗೆ ಹಣವನ್ನ ಕೂಡ ಕೊಡ್ತಾ ಇದ್ದ ಪತ್ನಿಗೆ. ಆಗ ಪತ್ನಿಗೆ ಅಕ್ರಮ ಸಂಬಂಧ ಇರೋದು ಪತ್ತೆ ಹಚ್ಚಿದ ಗಂಡ 2023ರಲ್ಲಿ ಇಮೇಲ್ ಮುಖಾಂತರ ವಿಚ್ಛೇದನಕ್ಕೆ ಅರ್ಜಿಯ ಸಲ್ಲಿಕೆಯಾಗಿರುವಂಥದ್ದು. 50 ಲಕ್ಷ ಕೊಡ್ತೀಯೋ ಏಡ್ಸ್ ಪೇಷಂಟ್ ಅಂತ ಬಿಂಬಿಸಬೇಕಾ? ಬೆಂಗಳೂರಿನಲ್ಲಿ ಪತ್ನಿಯಿಂದಲೇ ಪತಿಗೆ ಬ್ಲಾಕ್ ಮೇಲ್ ಆಗಿರುವಂಥದ್ದು. ಮ್ಯಾಟ್ರಿಮೋನೋ ಆಪ್ ಮೂಲಕ ಈ ಒಂದು ಪರಿಚಯವಾಗಿ ವಿವಾಹವಾಗಿದ್ದಂತಹ ಜೋಡಿ 2005ರಿಂದ CADD ತರಬೇತಿ ಕೇಂದ್ರವನ್ನ ಕೂಡ ನಡೆಸ್ತಾ ಇದ್ರು ಈ ದಂಪತಿಗಳು. ಕಾನೂನು ಸೇವಾ ಪ್ರಾಧಿಕಾರದ ವಕೀಲೆ ಅಂತ ಕೂಡ ಅವರು ಪರಿಚಯ ಮಾಡಿಕೊಂಡಿದ್ರು. ಚಿನ್ನಾಭರಣ ಹಾಗೆ ಠೇವಣಿ ಆಕೆಯ ಹೆಸರಿಗೆ ಮಾಡಿದ್ರು ಪತಿ. ಬಾಡಿಗೆ ಮನೆಯ ಬಾಡಿಗೆ ಹಣವನ್ನ ಕೂಡ ಪತಿ ಪತ್ನಿಗೆ ನೀಡ್ತಾ ಇದ್ದ. ಡಿವೋರ್ಸ್ ಅಪ್ಲಿಕೇಶನ್ ಬಂದ ಬೆನ್ನಲ್ಲೇ ಪತ್ನಿ ಅಲರ್ಟ್. 50 ಲಕ್ಷ ನೀಡದಿದ್ರೆ ಮಾನಹಾನಿ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾಳೆ. ಪತಿ ಆಸ್ಪತ್ರೆಯಲ್ಲಿದ್ದಾಗ ಮನೆ ಲಾಕರ್ ಒಡೆದು ಕಳ್ಳತನ ಮಾಡಿರುವಂಥದ್ದು. 18 ಲಕ್ಷ ನಗದು, 320 ಗ್ರಾಂ ಚಿನ್ನಾಭರಣ, ಅಮೆರಿಕನ್ ಡಾಲರ್ ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು. 150 ಓಮಾನಿ ಕಳ್ಳತನ ಮಾಡಿರುವಂತಹ ಕದೀಮರು. ಮಾರತ್ಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿರುವಂತಹ ಪತಿ. ಪತ್ನಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ದೂರನ್ನ ನೀಡಿರುವಂಥದ್ದು. ಡಿವೋರ್ಸ್ ಅಪ್ಲಿಕೇಶನ್ ಬಂದ ಬೆನ್ನಲ್ಲೇ ಪತ್ನಿ ಅಲರ್ಟ್ ಆಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ಈಗ ಪತಿ ಪತ್ನಿಯರ ನಡುವಿನ ಜಗಳ ಯಾವ ರೀತಿಯಾಗಿದೆ ಅಂತಂದ್ರೆ, 50 ಲಕ್ಷ ಕೊಡ್ತೀಯಾ ಅಥವಾ ನಿನ್ನ ಮೇಲೆ ಈ ರೀತಿಯಾಗಿ ಏಡ್ಸ್ ಪೇಷಂಟ್ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಏನೆಲ್ಲ ಅಪ್ಡೇಟ್ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಗಂಗಾ, ಮಾರತಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಇಬ್ರು ಸಹ ಮ್ಯಾಟ್ರಿಮೋನಿಯಲ್ಲಿ ಏನು ಆಪ್ ಇರುತ್ತೆ ಅಥವಾ ಅದರ ಮೂಲಕ ಪರಿಚಯ ಆಗಿ ಆನಂತರ ಇಬ್ರು ಸಹ ಮದುವೆ ಆಗಿರ್ತಾರೆ. ಮದುವೆ ಆದ ನಂತರ ಕೆಲ ದಿನಗಳ ಮಟ್ಟಿಗೆ ಇಬ್ರು ಸಹ ಚೆನ್ನಾಗಿರ್ತಾರೆ. ಯಾಕಂದ್ರೆ ಇದರಲ್ಲಿ ಪ್ರಮುಖವಾಗಿ ದೂರುದಾರರು CAD ಸೆಂಟರ್, ಟ್ರೈನಿಂಗ್ ಸೆಂಟರ್ ಅನ್ನ ನಡೆಸ್ತಾ ಇರ್ತಾರೆ. ಜೊತೆಗೆ ಆತನಿಗೆ ಒಳ್ಳೆ ಆದಾಯ ಸಹ ಇರುತ್ತೆ. ಅದ್ರ ಜೊತೆಗೆ ಏನು ಆತ ಟ್ರೈನಿಂಗ್ ಸೆಂಟರ್ ಅನ್ನ ಇಟ್ಕೊಂಡು ಈ ರೀತಿಯ ವ್ಯವಹಾರಗಳನ್ನ ಸಹ ಮಾಡ್ತಾ ಇರ್ತಾನೆ. ಸೊ ಇದರಿಂದ ಆತ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿರ್ತಾನೆ. ಅದ್ರ ಜೊತೆಗೆ ಫಿಕ್ಸ್ಡ್ ಡೆಪಾಸಿಟ್ ಇರ್ಬೋದು, ಮತ್ತೆ ಬೇರೆ ಬೇರೆ ಕಡೆ ಹಣವನ್ನ ಸಹ ಎಲ್ಲವನ್ನೂ ಸಹ ಇನ್ವೆಸ್ಟ್ ಅನ್ನ ಮಾಡಿರ್ತಾನೆ. ಸೊ ಅದ್ರ ಜೊತೆಗೆ ಏನು ಪತ್ನಿಯ ಹೆಸರಿಗೂ ಸಹ ಕೆಲವೊಂದಷ್ಟು ಶೇರ್ಸ್ ಅನ್ನ ಸಹ ಆತ ಮಾಡಿಸಿ ಇಕ್ಕಿರ್ತಾನೆ. ಆದ್ರೆ ಕೆಲ ದಿನಗಳ ನಂತರ ಏನು ಇಬ್ರು ನಡುವೆ ಒಂದು ಕಲಹ ಉಂಟಾಗುತ್ತೆ, ಮತ್ತೆ ಇಬ್ರು ಸಹ ಬೇರೆ ಆಗ್ತಾರೆ. ಅದಾದ ಸಂದರ್ಭದಲ್ಲಿ ಆಕೆ ಒಂದಷ್ಟು ಹಣವನ್ನ ಆತನಿಂದ ಪಡ್ಕೊಂಡು ದೂರ ಹೋಗ್ತಾಳೆ. ಅದಾದ ನಂತರ ಪದೇ ಆತನಿಗೆ ಒಂದು ಕಿರುಕುಳವನ್ನ ಕೊಡ್ತಾ ಇರುವಂತದ್ದು, ಈ ರೀತಿ ಹಣ ಕೊಡ್ಬೇಕು, ಇಲ್ಲ ಅಂದ್ರೆ ನೀನನ್ನ ಏಡ್ಸ್ ಪೇಷಂಟ್ ಅಂತ ಹೇಳ್ಬಿಟ್ಟು ನಿನಗೆ ಒಂದು ಏನು ಪ್ರಚಾರ ಮಾಡ್ತೀನಿ, ಆಗ ನಿನ್ನ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪದೇ ನೀವು ಕ್ಯಾಂಪೇನ್ ಮಾಡಿ ನಿನಗೆ ಒಂದು ಏಡ್ಸ್ ಪೇಷಂಟ್ ಇದೆಯಾ ಅಂತ ಹೇಳ್ಬಿಟ್ಟು ನಿನ್ನ ಏನೋ ಇದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಕೆ ಬೆದರಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆತ ಏನು ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಮಾರತಹಳ್ಳಿಯ ಒಂದು ಆಸ್ಪತ್ರೆಯಲ್ಲಿ ಸಹ ದಾಖಲಾಗಿರ್ತಾರೆ. ಯಾಕಂದ್ರೆ ಈ ರೀತಿ ಪತ್ನಿ ಕಿರುಕುಳ ಕೊಡ್ತಾ ಇರೋದ್ರಿಂದ ಆತ ಆಸ್ಪತ್ರೆ ಸಹ ಪಾಲಾಗಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಆತಗೆ ನಕಲಿ ಕೀಯನ್ನು ಬಳಸ್ಕೊಂಡು ಏನು ಮನೆಗೆ ನುಗ್ಗಿ ಮನೆಯಲ್ಲಿದ್ದಂತ ಕೆಲವೊಂದಷ್ಟು US ಡಾಲರ್ಸ್ ಇರ್ಬೋದು, ಮತ್ತೆ ಮಲೇಷಿಯಾ ಡಾಲರ್ಸ್ ಇರ್ಬೋದು, ಮತ್ತೆ ರೊಮಾನಿಯಾ ಡಾಲರ್ಸ್ ಎಲ್ಲವನ್ನು ಸಹ ಕಳ್ತನ ಮಾಡ್ಕೊಂಡಿರೋ. ಅದ್ರ ಜೊತೆಗೆ ಒಂದು 300 ಗ್ರಾಮ್ ಚಿನ್ನಾಭರಣ ಸಹ ಕದ್ಕೊಂಡು ಹೋಗಿರುವಂತದ್ದು ಪ್ರಕರಣ. ಇದಾಗ ಆತ ಒಂದು ಮಾರತಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಅದಕ್ಕೆ ಮಾರತಹಳ್ಳಿ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆ ಏನು ಮ್ಯಾಟ್ರಿಮೋನಿಯಲ್ ಮೂಲಕ ಒಂದು ಪರಿಚಯ ಆಗಿ ಮದುವೆ ಆಗಿದ್ರು. ಸೊ ಆಕೆ ಇದೇ ರೀತಿ ಬೇರೆ ಯುವಕರಿಗೂ ಬೇರೆ ಕೆಲವೊಂದಷ್ಟು ಪುರುಷರಿಗೂ ಸಹ ಆಕೆ ಇದೇ ರೀತಿ ಮಾಡಿದ್ದಾರೆ ಅನ್ನೋದು ಸಹ ಬೆಳಕಿಗೆ ಬಂದಿರುವಂತದ್ದು. ಸೊ ಸದ್ಯಕ್ಕೆ ಮಾರತಹಳ್ಳಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಗಂಗಾ, ಎಸ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.